ಫ್ರೆಂಡ್ಸ್, ಈ ರೀತಿಯ ಮಾವಿನಕಾಯಿ ಗೊಜ್ಜಿದ್ರೆ ಅನ್ನ ಎಲ್ಲ ಖಾಲಿಯಾಗಿಬಿಡತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಗೊಜ್ಜು. ಇಲ್ಲಿ 2 ರೀತಿಯ ಮಾವಿನಕಾಯಿ ಗೊಜ್ಜನ್ನು ನಾನು ಹೇಳ್ತೀನಿ. ಒಂದು ಖಾರವಾಗಿರುವಂಥ ಗೊಜ್ಜು, ಮತ್ತೊಂದು ಸಿಹಿ ಖಾರ ಇರುವಂಥ ಗೊಜ್ಜು. ಇವೆರಡೂ ತುಂಬಾ ರುಚಿಯಾಗಿರುತ್ತೆ. ಮಾಡಿ ನೋಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ನೋಡಿ, ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದು ತುಂಬ ಹುಳಿ ಇರಲ್ವಲ್ಲ, ಹಾಗಾಗಿ ಅದನ್ನು ತೊಗೊಂಡು. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಹುಳಿಯಾಗಿರಲ್ವಲ್ಲ, ಹಾಗಾಗಿ. ತುಂಬ ಹುಳಿ ಇದ್ದರೆ ನಾವು ಅಷ್ಟೇ ಅದಕ್ಕೆ ಖಾರ ಮತ್ತು ಎಲ್ಲ ಹಾಕಬೇಕಾಗತ್ತೆ. ಹಾಗೆ ಮೊದಲಿಗೆ ನಾನಿಲ್ಲಿ ಖಾರವಾಗಿರೋದನ್ನು ಮಾಡಿ ತೋರಿಸ್ತೀನಿ. ನೋಡಿ, ನಾನು ಮೆಂತ್ಯ ಕಾಳನ್ನು ಒಂದು 2 ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಕಾಯಿನ ತೊಗೊಂಡಿದ್ದೀನಿ. ನೀವು ಹದವಾಗಿರುವಂಥ ಕಾಯಿನ ತೊಗೊಂಡ್ರೆ ನೀವು ಎಷ್ಟು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಇಲ್ಲಿ ಮಸಾಲೆನೂ ಕೂಡ ತೊಗೋಬೇಕಾಗತ್ತೆ. ನಾನು ಮೊದಲಿಗೆ ಮಸಾಲೆನ ಹುರ್ಕೊಳ್ತೀನಿ. ಹಾಗೆ ಸ್ವಲ್ಪ ಸಾಸಿವೆ, ಮೆಂತ್ಯ ಕಾಳನ್ನ ಅರ್ಧದಷ್ಟು ನಾನು ಇಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ನೋಡಿ, ಇದು ಮೆಂತ್ಯ ಕಾಳು ಸ್ವಲ್ಪ ಕೆಂಪು ಆದಮೇಲೆ ನಾವು ಸಾಸಿವೆನ ಹಾಕಿ ಸ್ವಲ್ಪ ಚಟಪಟ ಅಂತಿದ್ದಾಗೆ ಸ್ವಲ್ಪ ಇಂಗನ್ನು ತೊಗೋತೀನಿ. ಇಂಗನ್ನು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಮಾವಿನಕಾಯಿ ಅಡುಗೆಗಳಿಗೆ, ಆಗಲೇ ರುಚಿಯಾಗಿರುತ್ತೆ. ಇದು ಜೀರಿಗೆ ಮೆಣಸು ಅಂತ ಹೇಳ್ತೀವಿ. ನಮ್ಮ ಕಡೆ ಎಲ್ಲ ಜೀರಿಗೆ ಮೆಣಸು ಸಿಗತ್ತೆ. ನೀವು ಸಿಕ್ಕಿಲ್ಲ ಅಂದರೆ ತುಂಬ ಖಾರವಾಗಿರುವಂಥ ಮೆಣಸನ್ನು ತೊಗೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ತೊಗೋಬೋದು. ಇದು ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದ ಬಾಯಿಗೆಲ್ಲ ರುಚಿ ಇರಲ್ವಲ್ಲ, ಆಗ ಇದೊಂದು ಚಟ್ನಿ ಇದ್ದರೆ ನಮಗೆ ಅನ್ನ ರುಚಿಸುತ್ತೆ. ನೋಡಿ, ಈ ರೀತಿ ನಾನು ಅದು ಹಾಕಿ ಮುಚ್ಚಿಟ್ಬಿಡ್ತೀನಿ. ಅದು ಚಟಪಟ ಅಂತ ಸಿಡಿಯತ್ತೆ. ಹಾಗಾಗಿ ನಾನಿಲ್ಲಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬಾಡಿದ ಮೇಲೆ ಆ ಮೆಣಸು ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಮುಚ್ಚಿಡ್ತೀನಿ. ಲಾಸ್ಟಲ್ಲಿ ನಾನು ಜೀರಿಗೆನ ಹಾಕಿದ್ದೀನಿ. ಜೀರಿಗೆನೂ ಕೂಡ 1 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಮಸಾಲೆನ ನಾನು ಫ್ರೈ ಮಾಡ್ಕೋತೀನಿ. ಇದಕ್ಕೆ ಹಾಕಿ ಮೆಣಸನ್ನು ಹಾಕ್ಕೊಡ್ತೀನಿ. ಹಾಗೆ ನೋಡಿ, ನಾನಿಲ್ಲಿ ಇಷ್ಟು ಮಾವಿನಕಾಯಿನ ಇಟ್ಕೊಂಡಿದ್ದೀನಿ. ಕೆತ್ತುಕೊಂಡು ನಾವೀಗ ಮೊದಲಿಗೆ ಮಿಕ್ಸಿ ಜಾರ್ಗೆ ಮಸಾಲೆನ ಹಾಕಿ ರುಬ್ಕೋತೀನಿ. ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಆಮೇಲೆ ಕೂಡ ನಾವು ಇದಕ್ಕೆ ಮಾವಿನಕಾಯಿನ ಹಾಕಿ ರುಬ್ಕೋಬೋದು. ಹಾಗಾಗಿ ಈ ಮಸಾಲೆ ಮಾವಿನಕಾಯಿ ಜೊತೆಗೆ ಹಾಕಿದರೆ ಅಷ್ಟು ಚೆನ್ನಾಗಿ ನುಣ್ಣಗಾಗಲ್ಲ ಅಂತ ನಾನಿಲ್ಲಿ ಮೊದಲಿಗೆ ಈ ಮಸಾಲೆ ರುಬ್ಕೋತೀನಿ. ನೋಡಿ, ಈ ರೀತಿ ಆಗಿದೆ ಮಸಾಲೆ. ಇಷ್ಟಾದರೆ ಸಾಕು. ಮತ್ತು ನಾವು ಮಾವಿನಕಾಯಿ ಜೊತೆಗೆ ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ಮತ್ತೆ ಚೆನ್ನಾಗಿ ನುಣ್ಣಗಾಗತ್ತೆ ಅಂತ. ನೋಡಿ, ಈ ರೀತಿ ಆಗಿದೆ. ಈಗ ನಾನು ಇದಕ್ಕೆ ಮಾವಿನಕಾಯನ್ನು ಹಾಕಿ ಮತ್ತೆ ರುಬ್ಕೋತೀನಿ. ಇಲ್ಲಿ ನಾವು ಯಾವುದೇ ರೀತಿಯ ನೀರನ್ನು ಬಳಸಿಲ್ಲ. ನೀರನ್ನು ಹಾಕಿದರೆ ಮತ್ತು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಹಾಗಾಗಿ ನೀರನ್ನು ಹಾಕದೆ ನಾವು ಇದನ್ನು ಮಾಡಬೇಕಾಗತ್ತೆ. ನೀರನ್ನು ಹಾಕಿದರೆ ಬೇಗ ಕೆಟ್ಟು ಹೋಗಿಬಿಡತ್ತೆ. ನೀರನ್ನು ಹಾಕದೆ ನಾವು ಇಲ್ಲಿ ಈ ಮಾವಿನಕಾಯಿ ಚಟ್ನಿನ ಮಾಡಬೇಕು. ಇದು ಉಪ್ಪಿನಕಾಯಿ ಥರ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ ನಾನು. 2 ಜಾರ್ ಆಗಿದೆ, ಅಷ್ಟು ರುಬ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಅದನ್ನು ತೊಗೊಳ್ಳಿ. ಹಾಗೆ ನೋಡಿ, 2 ಮೆಂತ್ಯ ಕಾಳನ್ನು ಇದಕ್ಕೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೆಂತ್ಯ ಜಾಸ್ತಿ ಆಯಿತು ಅಂತ ಕಾಣ್ತು ಅಂತ ನಾನಿಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಂಡಿಲ್ಲ. ಸಾಸಿವೆ ಮತ್ತು ಇಂಗನ್ನು ಹಾಕ್ಕೊಂಡಿದ್ದೀನಿ. ಇಂಗು ಮತ್ತೆ ಸ್ವಲ್ಪ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಟ್ಕೊಂಡಿರುವಂಥ ಮಾವಿನಕಾಯಿ ಪೇಸ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಚೆನ್ನಾಗಿ ಕುದಿ ಬರಬೇಕು. ಅಷ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಈ ಎಣ್ಣೆ ಎಲ್ಲ ಆರಿ ಹೋಗಿಬಿಡುತ್ತೆ. ನೋಡಿ, ಈಗ ಎಷ್ಟು ಎಣ್ಣೆ ಆದ ಹಾಗೆ ಕಾಣಿಸುತ್ತೆ. ಆಮೇಲೆ ಈ ಎಣ್ಣೆ ಎಲ್ಲ ಆರಿದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಕುದಿಸಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಸ್ಟೋರ್ ಮಾಡೋದಾದರೆ ನಾವಿಲ್ಲಿ ಎಷ್ಟು ಕುದಿಸ್ತೀವೋ ಅಷ್ಟು ಅದು ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಹಾಳಾಗಿಬಿಡತ್ತೆ. ನೀವು ಫ್ರಿಜ್ಜಲ್ಲಿ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಬೋದು. ಈಗ ಮಾವಿನಕಾಯಿ ಎಲ್ಲ ಸಿಗತ್ತಲ್ಲ, ಈ ಟೈಮಲ್ಲಿ ಮಾಡಿಕೊಂಡು ಇಟ್ಕೊಂಡು ನಾವು ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗಾಗಿ ಇಷ್ಟೊಂದು ಮಾಡ್ಕೊಂಡಿದ್ದೀನಿ. ಇದು ನಮಗೆ ತುಂಬ ಇಷ್ಟ, ಹಾಗಾಗಿ ಬೇಗ ಖರ್ಚಾಗಿಬಿಡತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಅದು ಆದಷ್ಟು ಗಟ್ಟಿಯಾಗಬೇಕು. ನೋಡಿ, ಈ ರೀತಿ ಆಗಿದೆ. ಈಗ ನಾನು ಇದನ್ನು
ಹಾಕಿ ಗಾಜಿನ ಬಾಟ್ಲಿನಲ್ಲಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗೆ ಕೂಡ ನೀವು ಇದನ್ನು 1 ವಾರದವರೆಗೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡದೆ ಕೂಡ 1 ವಾರದವರೆಗೆ ಇಟ್ಕೋಬೋದು. ನೋಡಿ ಇಷ್ಟು ಹತ್ತಗಾಗಿದೆ. ಇನ್ನೂ ಸ್ವಲ್ಪ ಹತ್ತಗಾದ್ಮೇಲೆ ನಾವು ಫ್ರಿಜ್ಜಲ್ಲಿ ಇಡದೆ ಹೋದರೆ ಇಟ್ಕೋಬೋದು. ಹಾಗೆ ನೋಡಿ, ಈಗ ನಾನು ಸಿಹಿ ಮತ್ತು ಖಾರವಾಗಿರುವಂಥ ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಮಂದನ್ ಗೊಜ್ಜನ್ನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಇದು ಒಂದಿದ್ರೆ ಸಾಕು, ನಮಗೆ ಊಟನೇ ಆಗಿಬಿಡತ್ತೆ, ಮತ್ತೇನು ಬೇಡ ಅನಿಸುತ್ತೆ. ನೋಡಿ, ಇಲ್ಲಿ ಮಾವಿನಕಾಯಿನ ನಾನು ಬೇಯಿಸಿ ಕೂಡ ನಾವು ಇಲ್ಲಿ ತೊಗೋಬೋದು. ಆದರೆ ನಾನಿಲ್ಲಿ ಬೇಯಿಸೋಕ್ಕೆ ತುಂಬ ಟೈಮ್ ಬೇಕಾಗತ್ತಲ್ಲ, ಸ್ವಲ್ಪ ದಪ್ಪದಾಗೆ ಇದೆ. ಹಾಗಾಗಿ ನಾನು ಉಪ್ಪನ್ನು ಹಾಕಿ ಇದನ್ನು ರುಬ್ಕೋತೀನಿ. ನೋಡಿ, ಖಾಲಿ ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಕಿ ಚೆನ್ನಾಗಿ ನುಣ್ಣಿಗೆ ಅದನ್ನು ರುಬ್ಕೊಂಡಿದ್ದೀನಿ. ಹಾಗೆ ನಾವು ಇದಕ್ಕೂ ಕೂಡ ಮಸಾಲನೇ ಹಾಕಬೇಕು. ಮಸಾಲೆಗೆ ನಾನು ಇಲ್ಲಿ ಎಲ್ಲವನ್ನು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. 1 ಸ್ಪೂನ್ ಮೆಂತೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಮೆಂತೆ ಸ್ವಲ್ಪ ಫ್ರೈ ಆದಮೇಲೆ ಅದನ್ನೆಲ್ಲ ಹಾಕಿ, ಮೆಂತೆ ಚೆನ್ನಾಗಿ ಕೆಂಪಾಗಬೇಕು, ಹಾಗಾಗಿ ಇಲ್ಲಾಂದರೆ ಕೈ ಬರುತ್ತೆ. ನೋಡಿ, 1 ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ ನಾವಿಲ್ಲಿ 1 ಸ್ಪೂನ್ ಸಾಸಿವೆ ಕೂಡ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇದನ್ನು ಬಳಸ್ಬೋದು. ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಮಾಡಿಕೊಂಡು ಪರವಾಗಿಲ್ಲ. ನೀವು ಕುಟ್ಟಾಣಿಯಲ್ಲೆಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಸಾಕಾಗತ್ತೆ. ತುಂಬ ನುಣ್ಣಿಗೆ ಅದನ್ನು ಬೀಸ್ಕೋಬೇಕು ಅಂತೇನಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ. ಹಾಗೆ ಇದಕ್ಕೂ ಕೂಡ ನಾನು ಎಣ್ಣೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ ಎಣ್ಣೆನ ತೊಗೋಬೋದು. ಹಾಗೆ ಇಲ್ಲಿ ನಾವು ಉದ್ದಿನಬೇಳೆನ ಹಾಕಬೇಕು. ನಾವು ಆ ಖಾರದಕ್ಕೆ ಉದ್ದಿನಬೇಳೆನ ಹಾಕಿಲ್ಲ. ಈಗ ಇದಕ್ಕೆ ನಾವು ಉದ್ದಿನಬೇಳೆ ಕೂಡ ಹಾಕಬೇಕು. ನೋಡಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ಮೇಲೆ ನಾವು ಅದಕ್ಕೆ ಸಾಸಿವೆ ಮತ್ತು ಇಂಗನ್ನು ಹಾಕಿ, ನಾನು ಇಲ್ಲಿ ಮಸಾಲೆಗೆ ಇಂಗನ್ನು ಹಾಕಿಲ್ಲ ಇದಕ್ಕೆ, ಹಾಗಾಗಿ ಇಲ್ಲಿ ಸ್ವಲ್ಪ ಇಂಗನ್ನು ಹಾಕ್ತೀನಿ. ಇದಕ್ಕೆ ಅಷ್ಟೊಂದು ಇಂಗೇನು ಬೇಕಾಗಲ್ಲ, ಆದರೆ ನಾವು ಖಾರದ್ದು ಮಾಡ್ತೀವಲ್ಲ ಅದಕ್ಕೆ ಇಂಗು ಜಾಸ್ತಿ ಬೇಕಾಗತ್ತೆ. ನೋಡಿ, ಇಷ್ಟು ಇಂಗನ್ನು ಹಾಕಿ ನಾನು ರುಬ್ಬಿಟ್ಕೊಂಡಿರುವಂಥ ಮಾವಿನಕಾಯಿ ಪೇಸ್ಟನ್ನು ಹಾಕ್ತೀನಿ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನಾನು ಮಸಾಲೆನ ರುಬ್ಬಿ ನೋಡಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಷ್ಟನ್ನು ನಾನು ಇದಕ್ಕೆ ಹಾಕ್ತೀನಿ. ನೋಡಿ, ಇದು ಚೆನ್ನಾಗಿ ಕುದಿ ಬಂದರೆ 1 ತಿಂಗಳ ಹಾಗೆ ನಾವು ಹೊರಗಡೆ ಕೂಡ ಇಟ್ಕೋಬೋದು. ಇಲ್ಲ ಅಂದರೆ ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಡೋದಾದರೆ 1-2 ತಿಂಗಳ ಕೂಡ ಇಟ್ಕೊಂಡು ನಾವು ಅದನ್ನು ಹಾಕ್ಕೋಬೋದು. ನೋಡಿ, ಇಲ್ಲಿ ಮಸಾಲೆ ಹಾಕ್ಕೊಂಡು ಇದಕ್ಕೆ ನಾನು ಖಾರದ ಹಿಟ್ಟನ್ನು ಹಾಕ್ತೀನಿ, ಅಂದರೆ ಮೆಣಸಿನ ಹಿಟ್ಟನ್ನು ಹಾಕ್ತೀನಿ. ತುಂಬ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ರೀತಿ ಖಾರದ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾನಿಲ್ಲಿ ಬೆಲ್ಲವನ್ನು ಹಾಕ್ತೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಆದರೆ ಬೆಲ್ಲನ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ಉಪ್ಪನ್ನು ರುಬ್ಲಿಕ್ಕೆ ಹಾಕ್ಕೊಂಡಿರೋದ್ರಿಂದ ಮತ್ತೆ ಉಪ್ಪನ್ನು ಹಾಕ್ಕೊಂಡಿಲ್ಲ. ಈ ಟೈಮಲ್ಲಿ ಮಿಕ್ಸ್ ಆದಮೇಲೆ ಒಂದು ಸಾರಿ ಬೇಕಾದರೆ ಉಪ್ಪು, ಹುಳಿ, ಖಾರ ಎಲ್ಲ ಸಿಹಿ ಎಲ್ಲವೂ ಚೆನ್ನಾಗಿದೆಯಾ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಕುದಿ ಬರಬೇಕು. ಅದು ಪಾಕ ಬಂದಾಗ ಆಗುತ್ತಲ್ಲ ಆ ರೀತಿ ಆದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಫ್ರೆಂಡ್ಸ್, ಇವೆರಡೂ ರೀತಿಯ ಮಾವಿನಕಾಯಿ ಚಟ್ನಿನ ಮಾಡಿಕೊಂಡು ಊಟ ಮಾಡಿ, ತುಂಬ ರುಚಿಯಾಗಿರುತ್ತೆ. ಹೇಗೆ ಬಂದಿದೆ ಅಂತ ಕೂಡ ನೀವು ಕಾಮೆಂಟ್ ಮಾಡಿ. ಆದಷ್ಟು ಚೆನ್ನಾಗಿ ಕುದಿ ಬಂದಮೇಲೆ ಎರಡನ್ನೂ ಸ್ಟೋರ್ ಮಾಡಿ ಇಟ್ಕೋಬೋದು, ಇಲ್ಲ ಅಂದರೆ ಹಾಳಾಗಿಬಿಡತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.